ಹಾಸ್ಟೆಲ್ನಲ್ಲಿ ಓದುತ್ತಿದ್ದ ರಾಮು ಒಮ್ಮೆ ದಸರಾ ರಜೆಗಾಗಿ ತನ್ನೂರಿಗೆ ಬಂದಿದ್ದ. ತಂದೆ ತಾಯಿ ಇಬ್ಬರೂ ಸರ್ಕಾರಿ ನೌಕರರಾಗಿದ್ದರಿಂದ ಅವರು ಕೆಲಸಕ್ಕೆ ಹೋಗುತ್ತಿದ್ದರು. ರಾಮು ಒಂದು ದಿನ ಮನೆಯಲ್ಲಿರುವಾಗ ತನ್ನ ತಂದೆ ತಾಯಿಯ ಬೆಡ್ ರೂಮ್ನಲ್ಲಿ ಏನನ್ನೋ ಹುಡುಕಲು ಹೋಗಿ ಮತ್ತೇನೋ ಸಿಕ್ಕಿತು. ಅದು ಕಾಮಪುರಾಣದ ಮೈನವಿರೇಳಿಸುವ ಪುಸ್ತಕವಾಗಿತ್ತು. ಅದನ್ನು ಕಂಡೊಡನೆ ಅವನಿಗೆ ಆಶ್ಚರ್ಯವಾಯಿತು ಮತ್ತು ಅದನ್ನು ಕುತೂಹಲದಿಂದ ಓದತೊಡಗಿದ. ಆ ಕಥೆಗಳಲ್ಲಿ ಬರುವ ಸ್ವಾರಸ್ಯಕರ ಹಾಗೂ ಆಹ್ಲಾದಕರ ವಿಚಾರಗಳನ್ನು ಮನದಲ್ಲೇ ಸವಿಯುತ್ತಾ ಕುಳಿತ. ಅದರಲ್ಲಿನ ಅರೆನಗ್ನ ಹುಡುಗಿಯರ ಚಿತ್ರಗಳನ್ನು ನೋಡುತ್ತಿದ್ದ. ಇದರಿಂದ ತಾನೂ ಕಾಮೋದ್ರೇಕಗೊಂಡು ತನ್ನ ಚಡ್ಡಿಯೊಳಗೆ ಕೈ ಇಳಿಸಿಕೊಂಡು ಉಜ್ಜಿಕೊಳ್ಳತೊಡಗಿದ. ಆತನ ಬ್ಯಾಟ್ ಕೇವಲ ಚಿತ್ರಗಳಿಗೆ ಎಗರಾಡತೊಡಗಿತ್ತು. ಇದೇ ಸಮಯಕ್ಕೆ ಸರಿಯಾಗಿ ಕಾಲಿಂಗ್ ಬೆಲ್ ಕರೆಯಿತು. ಚಡ್ಡಿಯ ಮೇಲೆ ಒಂದು ಟವಲ್ ಸುತ್ತಿಕೊಂಡು ಹೋಗಿ ಬಾಗಿಲು ತೆರೆದ. ಮಧ್ಯಾಹ್ನ 12 ಗಂಟೆಯಾಗಿದ್ದರಿಂದ ಮನೆಕೆಲಸದಾಕೆ ಬಂದಳು. ಅವಳು ಬರುತ್ತಿದ್ದಂತೆ ಇವನು ರೂಮ್ನೊಳಗೆ ಹೋಗಿ ಬೋರಲಾಗಿ ಮಲಗಿಕೊಂಡ. ಆಕೆ ಮನೆ ಕೆಲಸವನ್ನು ಶುರು ಮಾಡಿದಳು. ಅದನ್ನು ತಿಳಿದುಕೊಂಡ ನಂತರ ರಾಮು ಮತ್ತೆ ರೂಮಿನ ಬಾಗಿಲನ್ನು ಸ್ವಲ್ಪ ಮುಂದಕ್ಕೆ ಮುಚ್ಚಿ ತನ್ನ ರಾಸಲೀಲೆ ವಿನೋದದ ಪುಸ್ತಕ ಮತ್ತೆ ಓದಲಾರಂಭಿಸಿದ. ಆತನ ಬ್ಯಾಟ್ ಮತ್ತಷ್ಟು ತಪ್ಪಗಾಗತೊಡಗಿತು. ಜೊತೆಗೆ ರಸ ಜಿನುಗತೊಡಗಿತ್ತು. ಇವನಿಗೊಂದು ರೀತಿಯ ಮಜಾ ಬರುತ್ತಿತ್ತು. ಕಥೆಯನ್ನು ಓದುವುದರಲ್ಲಿ ಮಗ್ನನಾಗಿ ಹೋದ. ಬೋರಲಾಗಿ ಮಲಗಿ ಬ್ಯಾಟ್ ಅನ್ನು ಹಾಸಿಗೆಗೆ ಬಿಗಿಯಾಗಿ ಒತ್ತಿ ಓದುತ್ತಾ ಮಲಗಿದ್ದಾಗ ಯಾರೋ ತನ್ನ ಅಂಡುಗಳನ್ನು ಮುಟ್ಟಿದ ಅನುಭವ. ತಕ್ಷಣ ತಿರುಗಿ ನೋಡಿದರೆ ಕೆಲಸದಾಕೆ, 35 ವಯಸ್ಸಿನ ಆಸುಪಾಸಿನ ಮಹಿಳೆ. ಆ ಕ್ಷಣ ತಾನು ಓದುತ್ತಿದ್ದ ಕಥೆಯಲ್ಲಿನ ಸುಂದರಿಯಂತೆ ರಾಜುವಿಗೆ ಕಂಡುಬಿಟ್ಟಳು. ಅವಳು ಕೆಲಸ ಮಾಡುತ್ತಿದ್ದುದರಿಂದ ಅವಳ ಸೆರಗು ತನ್ನೆರಡು ಬೆಣ್ಣೆ ಮುದ್ದೆಗಳ ನಡುವಿನ ಹಾದಿಯಲ್ಲಿ ಹಗ್ಗದಂತೆ ಹಾದು ಹೋಗಿ ಬೆಣ್ಣೆ ಮುದ್ದೆಗಳು ಬೆಟ್ಟದಂತೆ ಗೋಚರಿಸುತ್ತಿದ್ದವು. ಸೀರೆಯನ್ನು ಮಡಿಯವರೆಗೆ ಎತ್ತಿ ಕಟ್ಟಿದ್ದಳು. ಮಧ್ಯಭಾಗದಲ್ಲಿ ಸುಂದರವಾಗಿ ಕಾಣುತ್ತಿದ್ದ ಒಕ್ಕಳು ಹಾಗೂ ನೀಳವಾದ ಹೊಟ್ಟೆಯನ್ನು ಕಂಡು ಅವನಿಗೆ ಸಂತೋಷ ಉತ್ತುಂಗಕ್ಕೆ ಏರಿತು. ಇನ್ನೂ ಪುಸ್ತಕ ಓದುತ್ತಲೇ ಕಾಲ ಕಳೆಯುತ್ತಿದ್ದೀಯಾ? ನ್ಯಾಚುರಲ್ ಆಗಿ ಅನುಭವ ಸಿಕ್ಕಿಲ್ವಾ ಎಂದು ರಾಮುವನ್ನು ಆಕೆ ಕೇಳಿದಳು. ಅವನು ಗಾಬರಿಯಿಂದ ಮತ್ತು ನಾಚಿಕೆಯಿಂದ ಎದ್ದು ನಿಂತು ಅವಳ ಮುಂದಕ್ಕೆ ಹೋಗಿ ಪ್ಲೀಸ್ ನಮ್ಮ ಅಪ್ಪ ಅಮ್ಮನಿಗೆ ಹೇಳಬೇಡಿ ಎಂದು ಕೇಳಿಕೊಂಡ. ಪರವಾಗಿಲ್ಲ ಬಿಡು, ಇದೆಲ್ಲ ವಯೋಸಹಜ ಪ್ರಕ್ರಿಯೆಗಳು. ಪುಸ್ತಕದಲ್ಲಿರುವ ಹೆಣ್ಣು ನನ್ನಗಿಂತಲೂ ಚೆನ್ನಾಗಿದ್ದಾಳಾ ಎಂದು ಒಂದು ರೀತಿಯಲ್ಲಿ ಆಹ್ವಾನ ನೀಡಿದಳು. ರಾಮುವಿನ ಚಡ್ಡಿಯೊಳಗಿಂತ ಬ್ಯಾಟ್ ಉಬ್ಬಿದನ್ನು ಕಂಡು ಆಕೆ ಅದರ ಮೇಲೆ ಮೃದುವಾಗಿ ಸವರಿದಳು. ಇವನು ಆಕಾಶಕ್ಕೆ ಜಿಗಿದ. ಅವಳು ಬ್ಯಾಟ್ ಹಿಡಿಯುತ್ತಿದ್ದಂತೆ ಬೆಣ್ಣೆ ಮುದ್ದೆಗಳನ್ನು ಹಿತವಾಗಿ ಹಿಡಿಯತೊಡಗಿದ. ಅವಳು ನೇರವಾಗಿ ಕೆಳಕ್ಕೆ ಕುಳಿತು ಚಡ್ಡಿ ಜಾರಿಸಿ ಬಿಟ್ಟಳು. ಕಾದ ಸಲಾಕೆಯಂತೆ ಅವನದು 180 ಡಿಗ್ರಿಯಲ್ಲಿ ಹೊರಕ್ಕೆ ಹಾರಿತು. ಅದನ್ನು ಪಟಕ್ಕನೆ ಹಿಡಿದು ಬಾಯಿಗೆ ಇಟ್ಟುಕೊಂಡಳು. ಲೊಚಲೊಚನೆ ಚೀಪತೊಡಗಿದಳು. ಇವನು ತನ್ನ ಟೀ ಶರ್ಟ್ ಕಳಚಿ ಬಿಸಾಡಿ ಅವಳ ಸೆರಗಿಗೆ ಕೈ ಹಾಕಿ ಎಳೆದ. ಮೇಲಿಂದ ಕೆಳಕ್ಕೆ ನೋಡಿದಾಗ ಅವಳ ಬೆಣ್ಣೆ ಮುದ್ದೆಗಳ ನಡುವಿನ ಗುಹೆಗೆ ಹಾದಿ ತೋರಿದಳು. ಹೆಚ್ಚು ಸಮಯ ವ್ಯರ್ಥ ಮಾಡದೆ ಅವಳ ಬಾಗಿಯು ರಸ ಚಿಮ್ಮಿಸಿದ. ಅವಳು ಆನಂದದಿಂದ ಹೀರಿಕೊಂಡಳು. 2 ಕೈಗಳನ್ನು ಹಿಡಿದು ಮೇಲಕ್ಕೆತ್ತಿಕೊಂಡ. ಅವಳ ರವಿಕೆ ಬಿಚ್ಚುತ್ತಿದ್ದಂತೆ ಬೆಣ್ಣೆ ಮುದ್ದೆಗಳು ಅವನ ಮುಖಕ್ಕೆ ಬಡಿದವು. ಒಳ ಉಡುಪು ಧರಿಸಿರಲಿಲ್ಲದ್ದರಿಂದ ನೇರವಾಗಿ ಬೆಣ್ಣೆ ಮುದ್ದೆಗಳ ಮೇಲಿದ್ದ ದ್ರಾಕ್ಷಿಗಳನ್ನು ಹಿತವಾಗಿ ಕಚ್ಚಿ ಹೀರಲಾರಂಭಿಸಿದ. ಅವುಗಳಿಂದ ಹಾಲು ಸುರಿಯತೊಡಗಿತು. ಸಿಹಿಯಾಗಿ ಕುಡಿಯತೊಡಗಿದ. ಅವಳು ಕಾಮೋದ್ರೇಕಳಾಗಿದ್ದರಿಂದ ತನ್ನ ಸೀರೆಯನ್ನು ತಾನೇ ಬಿಚ್ಚೆಸೆದು ತನ್ನ ಲಂಗದ ಲಾಡಿ ಬಿಚ್ಚಿದೊಡನೆ ಅದು ಕೆಳಗೆ ಜಾರಿತು. ರಾಮುವಿಗೆ ಹೊಸ ಹಬ್ಬದ ವಾತಾವರಣ. ಅವಳನ್ನು ಅಡಿಯಿಂದ ಮುಡಿಯವರೆಗೆ ಚುಂಬಿಸಿದ, ನೆಕ್ಕಿದ, ಚೀಪಿದ. ಹಿಂದಕ್ಕೆ ತಿರುಗಿಸಿಯೂ ಹಾಗೆ ಮಾಡಿ ಬೆನ್ನ ಕೆಳಗಿನ ಬೆಟ್ಟಗಳನ್ನು ಅದುಮಿ ಸಂತಸಪಟ್ಟ. ನೀನೀಗ ಈ ಮನೆಯ ರಾಣಿ. ನೀನು ಕೆಲಸದವಳಂತೆ ನಾನು ನೋಡಲಾಗುತ್ತಿಲ್ಲ. ನೀನು ನೆಲದ ಮೇಲೆ ಇರಬಾರದು. ಬಾ, ನಮ್ಮ ಮನೆಯ ಮಂಚದ ಮೇಲೆ ಇಂದು ನಿನ್ನನ್ನು ರಾಣಿಯಂತೆ ಮಲಗಿಸುತ್ತೇನೆ ಎಂದು ರಾಮು ಹೇಳಿದ. ಅವಳನ್ನು ಎತ್ತಿಕೊಂಡು ಹಾಸಿಗೆ ಮೇಲಕ್ಕೆ ಮಲಗಿಸಿದ. ಅವಳ ಮೇಲೆ ಬಿದ್ದು ಇಬ್ಬರೂ ಒರಳಾಡತೊಡಗಿದರು. ಅವಳ ಪವರ್ ಪಾಯಿಂಟ್ಗೆ ಬಾಯಿ ಇಟ್ಟು ಚೀಪಿ ರಸ ತೆಗೆದ. ನಂತರ ತನ್ನ ಬ್ಯಾಟ್ ಸೇರಿಸಿ ಸಿಕ್ಸರ್ ಹೊಡೆಯಲಾರಂಭಿಸಿದ. ಅವಳು ತನ್ನೆರಡು ಕಾಲುಗಳಿಂದ ಅವನ ಸೊಂಟ ಲಾಕ್ ಮಾಡಿಕೊಂಡು ಹೊಡೆತಗಳನ್ನು ಖುಷಿಯಿಂದ ಸ್ವೀಕರಿಸಿದಳು. ಆಗ ಆಕೆಯ ಪವರ್ ಪಾಯಿಂಟ್ನಲ್ಲಿ ರಸ ಚೆಲ್ಲಿದ. ಸ್ವಲ್ಪ ಹೊತ್ತಿನ ನಂತರ ಅವಳು ಎದ್ದು ತನ್ನೆಲ್ಲ ಬಟ್ಟೆಗಳನ್ನು ಎತ್ತಿಕೊಂಡು ಎದೆಗೆ ಅಪ್ಪಿಕೊಂಡು ಹಾಲ್ನತ್ತ ಓಡತೊಡಗಿದಳು. ಹಿಂದಿನಿಂದ ಓಡಿ ಬಂದ ರಾಮು ಅವಳನ್ನು ಮತ್ತೆ ಹಿಡಿದುಕೊಂಡು ಅವಳ ಕೈಯಿಂದ ಬಟ್ಟೆಗಳನ್ನು ಕಿತ್ತೆಸೆದ. ಹಾಲ್ನಲ್ಲಿದ್ದ ಡೈನಿಂಗ್ ಟೇಬಲ್ ಬಳಿಯ ಚೇರ್ ಮೇಲೆ ಕುಳಿತ ಅವಳನ್ನು ತೊಡೆಯ ಮೇಲೆ ಕಾಲನ್ನು ಅಗಲಿಸಿ ಕೂರಿಸಿಕೊಂಡ. ಅವಳು ಮತ್ತೆ ಅವನ ಬ್ಯಾಟ್ ಅನ್ನು ಒಳಗೆ ಸೇರಿಸಿಕೊಂಡು ಕುದುರೆ ಸವಾರಿ ಆರಂಭಿಸಿದಳು. ಕೆಳಗೊಂದು ಆಟವಾಡುತ್ತಿದ್ದರೆ ಇಬ್ಬರ ತುಟಿಗಳು ಮತ್ತೊಂದು ರೀತಿಯ ಆಟವಾಡಿ ಸವಿಯಾದ ಅಮೃತ ಹೀರುತ್ತಿದ್ದರು. ಅವಳ ಬೆಣ್ಣೆ ಮುದ್ದೆಗಳನ್ನು ಅದುಮುತ್ತಾ ಕಚ್ಚುತ್ತಾ ಆಟವಾಡಿದ ರಾಜು ಅವಳ ಜೋರಾದ ಕುದುರೆ ಸವಾರಿಯಿಂದ 3ನೇ ಬಾರಿಗೆ ರಸ ಚೆಲ್ಲಿದ.
ಅವಳು ಇವತ್ತಿಗೆ ಸಾಕು, ಮತ್ತೆ ನಾಳೆ ನೋಡೋಣ. ಕೆಲಸ ಅರ್ಧಕ್ಕೆ ನಿಂತಿದೆ ಎಂದು ಎದ್ದು ಬಟ್ಟೆಗಳನ್ನು ಧರಿಸಿಕೊಂಡು ಅಡುಗೆ ಮನೆಯತ್ತ ಓಡಿದಳು. ಇವನು ಸ್ನಾನದ ಮನೆಗೆ ಹೋಗಿ ಶುಚಿಯಾಗಿ ಬಂದ. ಅಂದಿನಿಂದ ಇಬ್ಬರೂ ದಿನಕ್ಕೆ 3-4 ಬಾರಿ ಆಟವಾಡುತ್ತಿದ್ದರು. ಆದರೆ ದಸರಾ ರಜೆ ಇನ್ನೆರಡು ದಿನದಲ್ಲಿ ಮುಗಿಯುತ್ತಿದೆ. ರಾಮುವಿಗೆ ಚಿಂತೆಯಾಗಿದೆ.